ಶ್ರೀ ಗುರುಭ್ಯೋ ನಮಃ. ಒಂದು ಜಿಂಕೆ ವಿಭಣ್ಣಕ ಮಹರ್ಷಿಗಳ ವೀರ್ಯವನ್ನು ಕುಡಿದು ಅದೊಂದು ಗರ್ಭವನ್ನು ಧರಿಸುವಂಥದ್ದು, ಅದರಿಂದ ಮಗು ಹುಟ್ಟು ಬರುವಂಥದ್ದು ಏನು ಅಂತಂತಂದರೆ, ಒಂದು ಈ ಕಥೆಗಳನ್ನೆಲ್ಲ ನಾವು ಮಹಾಭಾರತದಲ್ಲೂ ಕಾಣ್ತೀವಿ, ರಾಮಾಯಣದಲ್ಲೂ ಕಾಣ್ತಾ ಇರ್ತೀವಿ. ಅಂತಂದರೆ ಒಂದು ವಸ್ತುವನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಒಂದು ಸಾಮರ್ಥ್ಯ ಬೇಕಾಗುತ್ತೆ. ಅಂತಂದರೆ ಇವಾಗ ಮಿಂಚು ಬರುತ್ತೆ, ಅದನ್ನೇನಾದರೂ ಇಟ್ಕೊಂಡ್ರೆ, ಅಂತಂದರೆ ಸಿಡಿಲು ಬರುತ್ತೆ, ಅದನ್ನೇನಾದರೂ ಮನುಷ್ಯರು ಸಂಗ್ರಹ ಮಾಡಿಕೊಳ್ಳುವಂಥ ಶಕ್ತಿ ಏನಾದರೂ ಇದ್ದರೆ ಇಡೀ ಭೂಮಂಡಲದಲ್ಲಿ 10 ವರ್ಷಗಳು ವಿದ್ಯುತ್ತನ್ನು ಉತ್ಪಾದನೆ ಮಾಡಿದಲೆ ಅದರ ಶಕ್ತಿಯಿಂದಲೇ ಪ್ರಪಂಚವೆಲ್ಲ ನಡೆಯುತ್ತಂತೆ. ಆದರೆ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಎಲ್ಲಿದೆ? ಅದರಿಂದಲೇ ಮಹನೀಯರ ಒಂದು ತೇಜಸ್ಸನ್ನು, ವೀರ್ಯವನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿರುವಂತಹ ಒಂದು ಸ್ತ್ರೀಯರಿಗೆ ಆಗೋದಿಲ್ಲ. ಹಾಗೆ ಮಹನೀಯ ಅಪ್ಸರಸೆಯಾಗಿರುವಂತಹ ಈ ಜಿಂಕೆ ತನ್ನ ಗರ್ಭದಲ್ಲಿ ಧರಿಸುವಂಥ ಶಕ್ತಿಯನ್ನು ಹೊಂದಿದ್ದಾಳೆ. ಅದಕ್ಕೋಸ್ಕರನೇ ಮಹಾಭಾರತದಲ್ಲಾಗಲಿ ರಾಮಾಯಣದಲ್ಲಾಗಲಿ ಈ ಥರ ವಿಚಿತ್ರವಾಗಿರುವಂಥ ಜನ್ಮಗಳು, ಮಹನೀಯರ ಜನ್ಮವನ್ನು ನಾವು ಕಾಣಬಹುದು ಆಗುತ್ತೆ ಅಂತ ನಾನಿಲ್ಲಿ ತಮಗೆ ಮನವಿ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿವರಗಳಿಗಾಗಿ ಚಳ್ಳಕೆರೆ ಲತಾ ಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಎಲ್ಲರಿಗೂ ನಮಸ್ಕಾರ.